ಅಲ್ಲ, ನಿಂದು ಒಳ್ಳೆ ಕಥೆ ಆಯ್ತಲ್ಲ ಮರಯ್ಯ, ನನ್ನ ಹತ್ರ ಎಂತ ಕೇಳ್ತೀಯ? ಅಪ್ಪ ಮಗನ ದಸೆಯಿಂದ ನಂಗೊಂದು ಸುಖ ಇಲ್ಲ. ಕೇಳಬಾರ್ದು ನೀನು ಅಪ್ಪನ ಹತ್ರನೇ? ಒಳಗೆ ಅಲ್ಲೇ ಇದ್ರಲ್ಲ, ಬರೋ ಅಲ್ಲೇ ಕೇಳ್ಕೊಂಡೆ ಬಂದಿದ್ರೆ ನಂಗಾಗಿದೆ ಅಂದ್ಕೊಂಡು ನನ್ನ ಹತ್ರ ಇಲ್ಲಿ ಹೇಳ್ತಾ ಕೂತ ನಾನೆಂತ ಮಾಡೋಕ್ಕತ್ತದೆ? ನೀವು ಎಂತ ಬೇಕಾದ್ರೆ ಮಾತಾಡ್ಕೊಳ್ಳಿ. ನಾನು ಯಾರನ್ನು ಹೋಗಿ ಅಂತಲೂ ಹೇಳ, ಬಿಡಿ ಅಂತಲೂ ಹೇಳ. ನಾನಾತು ನನ್ನ ಕೆಲಸ ಆತು ಅನ್ನಂಗಿದ್ದೀನಿ, ಹಾಗೆ ಇರ್ತೀನಿ ಮುಂದುವ. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಹಂಗೆ ಬೇಡ ಅನ್ನೋದಿತ್ತು ಅಂದರೆ ಹೇಳು ಅವ್ರ ಹತ್ರನೇ. ಬೇಡ ಅಂತ ನನ್ನ ಹತ್ರ ಎಂತ ಬಂದು ಹೇಳೋದಿಲ್ಲ. ನೀನೊಬ್ಬಳು ಮಾರತಿ, ಯಾವುದೊಂದು ಕಾರ ಹಿಂಗೆ ಇದು ಮಾಡ್ತೀಯ. ಬ್ಯಾಡ್ದಿದ್ದಾಗಿರ ಏನಾರು ಈಗ ಮುಂದೆ ಕೇಳ್ತಾ ಹೋಗ್ತಿದ್ದೆ. ಇದು ಹೌದಾಗಿದ್ದು ಹೇಳ್ದಕ್ಕೂ ಈ ಥರ ಮಾಡ್ತೀಯ. ಈಗ ನೀ ಹೇಳ್ತೀಯಲ್ಲ ಅಮ್ಮ, ಯಾರನ್ನಾರು ಕೇಳಿ ಹೋಗ್ಯದ? ಆಸ್ಪತ್ರೆಯಿಂದ ತಂದು ಬಿಟ್ಟಳೆ ಹೊರಟು ಬಿಡ್ತಲ್ಲ. ಏನಿಲ್ಲಿ ಹೆಂಗೆ ಇರ್ತೀರ ಬಿಡ್ತೀರ ಏನಾರು ಒಂದು ಕೇಳ್ತಾ ಸೀದಾ ಹೋತ. ಈಗ ಬರೋದು ಹಾಗೆ ಬರಲಿ, ಕರ್ಕೊಬರೋಕ್ಕೆ ಅಂತಕ್ಕೆ ಹೋಗ್ಬೇಕು. ಇಲ್ಲಿ ಬಂದ್ಕೊಂಡು ನಾ ಗೊತ್ತಿರಲ, ಇಲ್ಲಿ ನೀವು ಕರೆದಿದ್ದಕ್ಕೆ ಬಂದೆ ಅಂತ ಹೇಳ್ತಾ ಇರಕ್ಕ. ಈಗೇನ ನಾ ಇಲ್ಲಿ ಒಂದು ಗಳಿಗೆ ಕುತ್ಕೊಂಡ್ಲ ಎದ್ದೋಗ್ಲ ಹೇಳ? ಈಗಷ್ಟೇ ಎಂತ ಹೇಳದ್ನ? ಕೇಳಂದ್ರೆ ನೀನು ಅಪ್ಪನ ಹತ್ರ ಕೇಳು, ನನ್ನ ಹತ್ರ ಎಂತ ಕೇಳಬೇಡ ಅಂತ ಹೇಳಿನೇ ಇಲ್ಲ. ನಾನೇನ ಅವ್ರನ್ನ ಕಳಿಸಿನಾನ ಹೋಗಿ ಅದನ್ನು ಕರ್ಕೊಬಲ್ಲಿ ಅಂತ? ಅವರು ಹೋಗ್ತಾ ಇದ್ದಾರೆ. ಈಗ ನಿನ್ನ ಹೋಗಕ್ಕೆ ಹೇಳಿದ್ರೆ ನೀವು ಹೋಗ್ಲ, ಅದಕ್ಕೆ ಅವರು ಹೋಗ್ತಾ ಇದ್ದಾರೆ. ಬೇಡ ಹಂಗಾರೆ ನೀನೇ ಹೋಗ. ನಾನೀಗ ಹೋಗ್ತೀನಿ, ನೋಡ್ತಾ ಕೂತ್ಗ. ಬರ್ದಿದ್ರೆ ಬಿಟ್ಕೊಂಡ್ಲಿ, ಬಂದಿಲ್ಲಿ ಇದಕ್ಕೆ ಬೇಕಾತಲ್ಲ. ಮತ್ತು ಇಲ್ಲಿ ನಮ್ಮ ಮಧ್ಯೆ ಹೊಚ್ಚಾಕಿಡಕ್ಕ ಪೂರ್ತಿ ಯಜಮಾನ್ಕಿ ನಂದೇ ಆಗಬೇಕು ಅಂತದೆ. ಬತ್ತ ಅದು ಎಷ್ಟು ಹೆಚ್ಚಾಗಿದೆ ಅಂತ ನನಗೆ ಹತ್ರದಿಂದ ನೋಡ್ದವನಿಗೆ ಗೊತ್ತು, ನಿಮಗೆಲ್ಲ ಅಂತ ಗೊತ್ತು. ಕರ್ಕೊಂಡು ಬರೋಕ್ಕೆ ಹೋಗ್ತೀರಿ, ಹೋಗದೆ ನಿನ್ನೆ ಕತ್ಲೆಸುರಿಗೆ ಅದು ಯಾರಿಗ ಫೋನ್ ಮಾಡ್ತಿದ್ದಲ್ಲ, ಯಾರಿಗ ರಿಂಗ್ ಆಗ್ತದೆ ಎತ್ತಲ್ಲ ಅಂತ ಹೇಳಿ ಕಡಿಕೆ ಯಾರು ಎಂಥದ ಮಾತಾಡ್ತಿದ್ರು? ಯಾರದ? ಅಣೆಗೇನಾರು ಮಾಡಿದ್ದಾನ? ಎಷ್ಟು ಹೊತ್ತಿನಲ್ಲೇ ಮಾರತ್ತೆ? ಎಂತಕ್ಕೆ ನಿನ್ನ ಅಣ್ಣಗೆ ಅಂತಕ್ಕೆ ನಾನು ಫೋನ್ ಮಾಡಕ್ಕೆ ಹೋಗ್ತೀನಿ ನೋಡೋಣ ಹೇಳ. ಓ ಮರಯ್ಯ, ಅಣೆಯ ಅಂದರೆ ನಮ್ಮ ಅಣೆಗೆ ಹೇಳಿದ್ದಲ್ಲ, ಅಣ್ಣ ಬೆಂಗಳೂರಿಗೆ ಕೈನ ಮಗಗೆ ಅಣ್ಣಗೆ ಏನಾರು ಫೋನ್ ಮಾಡ್ದನ ಅಂತ ನೋಡಿದೆ. ಫೋನ್ ಮಾಡಿದ್ದ, ಮಾತಿಗೆ ಸಿಕ್ಕಿದ್ನಾ? ನಿಂಗೊಂದು ಎಂತ ಆತದ ಮಾರತಿ? ನಾ ಎಂತಕ್ಕೆ ಅವನಿಗೀಗ ಫೋನ್ ಮಾಡಕ್ಕೆ ಹೋಗ್ತೀನಿ ನೋಡೋಣ ಹೇಳ. ಅವನೇ ಏನು ಎತ್ತ ಅಂತ ಕೇಳಲ್ಲ, ಇಲ್ಲೇ ಇದ್ದೀಯ ಸತ್ತೀಯ ಅಂಥೇಳಿ ಇದು ಮಾಡೋಕ್ಕೆ ಬರೋದು ಹೋಗಲಿ, ಅವ್ನು ಫೋನ್ ಮಾಡಿ ಕೇಳೋಣ ಅಂತ ನೋಡ್ಲಾ. ನಾನೆಂತಕ್ಕೆ ಅವನಿಗೆ ಫೋನ್ ಮಾಡಕ್ಕೆ ಹೋಗ್ತೀನಿ? ಮತ್ತು ಯಾರಿಗೆ ಮಾಡಿದ್ದೆ? ಸುಮಾರು ಹೊತ್ತೆ ಅಂತದ ಮಾತಾಡ್ದಂಗೆ ಆತಿತ್ತ. ಅದು ಸರಿತೆಗೆ ಮಾಡಿದ್ದೆ, ನೋಡಿದ್ರೆ ಅದು ಎತ್ತಲಲ್ಲ ಫೋನು. ಅದು ತಂಗಿ ಎತ್ತಿ ಹೆಂಗೆ ಅಂತದ ಮಾತಾಡ್ತು. ಮತ್ತೆ ಯಾರಿಗೇನು ಮಾಡೋಕ್ಕೆ ಹೋಗಿದ್ದಲ್ಲ ನಾನು. ಅಲ್ಲ, ಅದು ಬರೋದೇ ಬೇಡ, ಕರ್ಕೊಬರೋಕ್ಕೆ ಹೋಗೋದೇ ಬೇಡ ಅಂತೀಯ, ಮತ್ತು ಫೋನ್ ಎಂತಕ್ಕೆ ಮಾಡಿದ್ದೆ ಅಷ್ಟು ಸತಿ? ಅಷ್ಟು ಸತಿ ಮಾಡಿದಾಗಲೂ ಎತ್ತದೇ ಇದ್ದ ಮೇಲೆ ಮತ್ತೆ ಎಂತಕ್ಕೆ ಮಾಡಿದ್ದ? ಬತ್ತ ಭಾಳ ಒಂಥರ ಪಡ್ಪೋಸಿತನ ಕಲ್ತ್ಬಿಟ್ಟೆ ಅಲ್ಲ. ನಿನ್ನ ಮಾತು ನಂಬ್ಕೊಂಡ ನಾನಿಲ್ಲಿ ಇವ್ರ ಹತ್ರ ಹೇಳಿ ಬೈಸ್ಕೊಂಡ್ಲಿ ಅಂತನಾ? ಅಲ್ಲ, ಅದು ಮನೆಗೆ ಬರೋದು ಬೇಡ ಅಂತ ಹೇಳ್ತೀಯ, ಮತ್ತು ಫೋನ್ ಯಾಕೆ ಮಾಡಿದ್ದ? ಮಾಡಿದ್ದೆ, ಫೋನ್ ಮಾಡಿದ್ದೆ. ಮನೆಗೆ ಬರೋದು ಬೇಡ ಅಂತ ಎಲ್ಲಿ ಹೇಳಿದೆ ನಾನು? ಕರ್ಕೊಬರೋಕ್ಕೆ ಯಾರು ಹೋಗೋದು ಬೇಡ ಅಂದೆ ಅಷ್ಟೇ. ಈಗ ನನ್ನ ಮಾತೇನು ಯಾರು ಕೇಳಲ್ಲ, ಬಿಡು, ಅಲ್ಲಿಗೆ ಬಿಡು. ಎಂಥದ ಎಂಥದು ಅಂತ ಏನು ಕರ್ಕೊಬತ್ತೀಯ? ಕರ್ಕೊಬರೋದಾರ ಕರ್ಕೊಬ, ಇಲ್ಲ ಅನ್ನೋದಿತ್ತು ಸುಮ್ಮನಿರು. ನಿಂಗೇನು ಗೋಳ? ನಾ ಹೋದ್ರೆ ಈಗ ನಿಂಗೇನು ಗೋಳು ಅಂತ ಹೇಳ್ದ ಕೂಡಲೇ ಎಲ್ಲರೂ ಹೀಗೆ ಬೈಯಕ್ಕೆ ಬತ್ತೀರಿ. ಎಲ್ಲ ಕಡೆ ಗನಾಗ ತಿರ್ಗ್ತಾ ಮಾಡ್ತಾ ಅದೇ ಅದು. ಇಲ್ಲಿಗೆ ಬರೋಕ್ಕೆ ಕಾಲು ನುಣ್ಕಲ್ಲ ಅಂದರೆ ಅದು ಕರ್ಕೊಬರೋಕ್ಕೆ ಕುಂಚನ ಬೇಕಾ? ಪೇಟೆಗೆ ಬಂದು ಏನು ಆ ಥರ ಬೆಳಗಿಂದ ಸಾಯಂಕಾಲ ತನಕ ಓಡಾಡ್ಕೊಂಡು ಹೋಗ್ಯಾರಂತೆ ಅವತ್ತು ಅಕ್ಕ ತಂಗಿ.
ಮೊನ್ನೆ ದೇವಸ್ಥಾನಕ್ಕೆ ಬಂದಾರಂತೆ. ಎಲ್ಲ ಕಡೆ ಓಡಾಡ್ತಾನೆ ಅದಾರೆ. ಮತ್ತು ಇಲ್ಲಿಗೊಂದು ಅಂತ ಕರ್ಕೊಬರಕ್ಕೆ ಹೋಗೋದೆ ಅಂತಕ್ಕೆ ಹೋದಳಿಗೆ ಅದಕ್ಕೆ ಬರಬೇಕು ಅಂತ ಗೊತ್ತಿಲ್ಲ. ಓ, ದೇವಸ್ಥಾನಕ್ಕೆ ಬಂದಿತ್ತಂತ? ಯಾವ ದೇವಸ್ಥಾನಕ್ಕೆ? ಯಾರ್ಯಾರು ಬಂದಿದ್ರಂತೆ? ಬಾಲೆ ಕರ್ಕ ಬಂದಿತ್ತಂತ? ಬಾಲೆ ಬಂದಿದ್ನ ಬರಲ್ಲ ಅಂತ ಇವ್ರ ಅಕ್ಕ ತಂಗಿ ಬಂದಿದ್ರಂತೆ. ಯಾರ ಜೊತೆ ಬಂದಿದ್ರೆ ಎಂಥದ ಇನ್ನು ಇದನ್ನೆಲ್ಲ ನಾನು ಹೇಳಂಗಿಲ್ಲ. ಎಂತ ಮಾಡೋದು? ನಮ್ಮ ಮನೆಯಲ್ಲೇ ನನ್ನ ಪರನೇ ಯಾರು ಇಲ್ಲದೆ ಇದ್ರೆ ನಾನಾರು ಎಂತ ಮಾತಾಡೋಕ್ಕಾಗ್ತದೆ? ಅಲ್ಲೆಲ್ಲ ತಿರ್ಗಕ್ಕಾಗ್ತದೆ. ಇಲ್ಲಿಗೆ ಬರೋಕ್ಕೆ ಮಾತ್ರ ಜನ ಬೇಕು ಕರ್ಕೊಂಡು ಬರೋಕ್ಕೆ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯೇನು ಮಾರತಿ? ನಿಂದು ಅಂತಾರ ಬಾಲೆ ಕರ್ಕೊಂಡಾರು ಬರಲಿ, ಹಂಗೆ ಯಾರು ಬರಲಿ, ದೇವಸ್ಥಾನಕ್ಕೆ ಬರ್ಬೇಕು ಅನ್ಸದೆ ಬಂದದೆ. ಎಲ್ಲೆಲ್ಲಿಂದ ಎಲ್ಲ ಮೊನ್ನೆ ಈ ದೇವಸ್ಥಾನಕ್ಕೆ ಬರ್ತಾರೆ ಶಿವರಾತ್ರಿ ಅಂತ. ಇದಲ್ಲಿಂದ ಬಂದಿದ್ರಲ್ಲಿ ಏನು ತಪ್ಪು ನೋಡೋಣ? ಆ ರಾತ್ರಿ ಬಾಲೆ ಅಂತ ಕರ್ಕೊಬರಕ್ಕೆ ಕೂತದೆ. ಬಾಲೆ ಮನೇಲಿ ಇದ್ನೇನ ತಾಯದರಲ್ಲಿ ಅಲ್ಲಿ ಅವ್ರ ಹತ್ರ ಬಿಟ್ಟು ದೇವಸ್ಥಾನಕ್ಕೆ ಬಂದರೆ ಹೋಗ್ಯಾರೆ. ಅದರಲ್ಲೊಂದು ಯಾವ ದೊಡ್ಡ ಇದಾತು ಅಂತ ನೋಡೋಣ. ತಪ್ಪು ಅಂತ ನಾನು ಎಲ್ಲಿ ಹೇಳಿದೆ? ಅಲ್ಲಿಗೆಲ್ಲ ತಿರ್ಗಕ್ಕಾಗ್ತದೆ, ಮನೆಗೆ ಯಾಕೆ ಬರೋಕ್ಕಾಗಲ್ಲ ಅಂತ ನಾ ಅದನ್ನು ಹೇಳೋದು. ಅಲ್ಲಿಗೆಲ್ಲ ಹೋಗಕ್ಕೆ ಅದಕ್ಕೆ ಇಷ್ಟ ಅದೇ, ಮನ್ಸ್ಪ್ರೀತಿ ಹೋತದೆ, ಅದಕ್ಕೆ ಒಬ್ಳಿಗೆ ಹೋತದೆ. ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ. ನಾ ಬರೋಲ್ಲ ಅಂತಾನೆ ಹೇಳ್ತಾ ಇದೆ. ಅದರ ಅಪ್ಪ ಅಮ್ಮನು ಕಳಿಸಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ನಾನು ಒತ್ತಂಕೆ ಮೇಲೆ ಕರ್ಕೊಬತ್ತಾ ಇದ್ದೀನಿ. ಇನ್ನೇನು ತೊಂದರೆ ಆಗಲ್ಲ, ಬಾ ನೀನು ಅಂತ. ಅದಕ್ಕೆ ಬತ್ತಾದೆ. ಅದು ಬರಲ್ಲ ಅಂತ ಅದೇ ಅಂದರೆ ಅದು ಯಾವ ಥರ ಅಂದರೆ? ಏನು 4 ದಿನ ಬಿಟ್ಟು ಬರ್ತೀನಿ ಅಂತಾನ, ಅಲ್ಲ ಬರೋದೇ ಇಲ್ಲ ಅಂತಾನ? ಬರೋದೇ ಇಲ್ಲ ಅಂತ. ಹಿಂಗೆ ನೀನು ಬೇಕಾದ್ರೆ ಬಾ, ನಾವು ಬರಲ್ಲ ಅಂತೇಳಿ ನಾವು ಹಿಂಗೆ ಮಾಡ್ತಾ ಕೂತ್ರೆ ಅದು ಬರೋದೇ ಇಲ್ಲ. ಅಲ್ಲೇ ಪರ್ಮನೆಂಟಾಗಿ ಇದ್ದೇ ಬಿಡ್ತದೆ. ಅದೊಂದು ಚಂದ ಹಾಗೆ ಹೋಗಲಿ ಅತ್ಲಾಗೆ. ಎಂತ ಮಾತು ಅಂತ ಆಡ್ತೀರಿ? ಹೊಳ್ದನ್ನಿ ಏನು ಮಾತು? ಅಷ್ಟು ತಿಳುವಳಿಕೆ ಅದೇ, ಅದಕ್ಕೆ ಇಷ್ಟು ತಿಳುವಳಿಕೆ ಅದೇ ಅಂತಾರೆ. ಎಂತಕ್ಕಿರ್ತದೆ ಗಂಡನ ಮನೇಲಿ? ಎಂತಕ್ಕಿರ್ತದೆ? ಹೌದಮ್ಮ, ಮನೆಯ ಮಠ ಎಲ್ಲದೂ ಇದ್ದ. ಈಗೇನೋ ಸ್ವಲ್ಪ ಸಿಟ್ಟಲ್ಲ ಅದೆಯಲ್ಲ, ಅದಕ್ಕೆ ಹಂಗೆ ಹೇಳ್ತದನ ಅಂಥೇಳಿ ಅದಕ್ಕೆ ಸರಿಯಾಗಿ ನೀವು ಕುಣಿತೀರಲ್ಲ, ನಿಮ್ಗೇನು ಬಂದದೆ ಅಂತ? ಏನು ಮಾತಂತ ಆಡ್ತೀಯ ನೀನು? ಏನು ಮಾತಂತ ಆಡ್ತೀಯ? ಬಂದಲ್ಲಿಂದ ಒಂದು ದಿನನಾರು ಸುಖ ಅದೆಯಾ ಅದಕ್ಕೆ? ಬರೀ ಇದನ್ನೇ ಎಲ್ಲ ಮಾಡೋದಾಗಿದೆ. ಮನೆಯಲ್ಲೇ ಆದರೂ ಅಪ್ಪ ಅಮ್ಮನ ಹೆತ್ತು ಸಾಕಿದ್ದಲ್ಲನ, ಅವ್ರು ಬಿಲ್ಕುಲ್ ಕಳಿಸಲ್ಲ ಅಂತ ಕೂತಾರೆ. ಎಲ್ಲ ಬರೀ ನಾಟಕ, ಬರೀ ನಾಟಕ. ನಂಗೆ ಗೊತ್ತಿಲ್ಲನು ಅವ್ರು ಮಾಡೋ ಇದು. ಏನಿಗೆ ಇವ್ರ ಮಗಳಿಗೆ ಎಂತ ಹೊಡೆದಾರ ಕೊಡ್ದಾರ, ಎಂತ ಮಾಡ್ಯಾರ? ಕಂಪ್ಲೇಂಟ್ ಮಾಡೋಕ್ಕೆ ಅಲ್ಲೇ ಇರೋಕ್ಕೆ. ಅದಕ್ಕೊಂಥರ ಕೈಯಲ್ಲಿ ಎಲ್ಲೂ ನಿತ್ತಲ್ಲೇ ನೀರು ಕುಡಿಯೋದಂದ್ರೆ ಆಗಲ್ಲ, ಬದಲಾಯಿಸ್ತಾನೆ ಇರಬೇಕು ಜಾಗನ. ಹೇಳಿದ್ರೆ ಅಷ್ಟಪ್ಪ ಅಂತೇಳಿ ಆಗಿದ್ರೆ ನಾನು ಆಸ್ಪತ್ರೆಯಿಂದ ಬಂದಿದ್ದು. ಏನು ಎತ್ತ ಹೆಂಗಿರ್ತೀರಿ ಅಂತ ಕೇಳಿದೆ, ಸೀದಾ ಹತ್ಕೊಂಡು ಹೋತಿತ್ತ. ಅಲ್ಲ ಬಾಲೆನೇ ಅಲ್ಲಿ ಇದ್ದ ಅಂತ ಮಾಡೋಣ. ಬಾಲೆ ಕರ್ಕೊಂಡು ಸೀದಾ ಇಲ್ಲಿಗೆ ಬರೋಕ್ಕಾಗ್ತಿರ್ಲ? ಬೆಳಗ್ಗೆ ಎದ್ದು ನೀವು ಬರೋರ ಜೊತೆಯ ಅವತ್ತು ಕರ್ಕೊಬರೋಕ್ಕಾಗಲ್ಲ ನಿಮಗೆ. ಈಗ ಮತ್ತೆ ಕರ್ಕೊಬರಕ್ಕೆ ಹೋತಿದ್ದೀರಿ. ಇದು ನೆಂಟ್ರ ಮನೆಗೆ ತವ್ರ ಮನೆಗೆ ಹೋಗಿ ಕೂರೋ ದಿನನ ಇದ? ಇವನ್ನೆಲ್ಲ ನಾನು ಹೇಳಿದ ಕೂಡಲೇ ನಾನು ತಪ್ಪಿತಸ್ತಾ ಆತೇನೆ. ನಿಮ್ಗೆ ಬೇರೆ ಯಾರು ಏನು ಮಾಡಿದ್ರು ಚಂದ, ನಾನು ಏನು ಮಾತಾಡಿದ್ರೂ ಆಗಲ್ಲ. ಅಷ್ಟು ಗೊತ್ತದಿಯಲ್ಲ, ನೀನು ಮಾತಾಡೋದು ಕೇಂದ್ರ ನಂಗೆ ಆಗಲ್ಲ ಅಂಥೇಳಿ ಗೊತ್ತದಿಯಲ್ಲ. ಬಾಯಿ ಮುಚ್ಚಿಕೊಂಡು ತೆಪ್ಪನಿರೋ ಮತ್ತೆಂತಕ್ಕೆ ಇಷ್ಟು ಕಾನೂನು ಮಾಡ್ತಿದ್ದೀಯ? ಯಾವಾಗ ಕರ್ಕೊ ಬರ್ಬೇಕು, ಯಾವಾಗ ಬಿಟ್ಟು ಬರ್ಬೇಕು ನಂಗೆ ಚೆನ್ನಾಗಿ ಗೊತ್ತು. ಆಸ್ಪತ್ರೆಯಿಂದ ಬಂದವನು ನೋಡಕ್ಕೆ ಏನು ತಗೋಗೋ ದೊಡ್ಡ ರೋಗ ಬಂದದೆ ಅಂತ ಹೇಳಿ ಇರ್ಬೇಕಿತ್ತ? ನನ್ಗೆ ಸಿಟ್ಟಂದ್ರೆ ಹೆಂಗೆ ಗೊತ್ತಾದೇನೋ, ಸುಮ್ಮನೆ ಇದ್ರಿಂದ ಆತು. ಈಗ ಶುರು ಆತಾ? ಶುರು ಆಗೇ ಬಿಡ್ತಾ? ನಿಮಗೆ ಎಂತ ಅಂತ ಹೇಳೋದು ನಾನು? ಈಗ ನಾಳೆ ಅದು ಬಂದಾಗಲೂ ಇದೇ ಥರ ಮಾಡ್ತೀರಾರ ನೀವು? ನಾನು ನೋಡತ್ಲಾಗ ಎತ್ಲಾಗಾರ ಹೇಳ್ತು ಹೋದ್ರೂ ಹೋದೆ ನಾನು. ನನ್ನ ಕೈಲಾಗಲ್ಲಪ್ಪ. ನೀವು ಹಿಂಗೆ ಮಾಡೋದಕ್ಕೆ ಅಲ್ಲ, ಅದು ನಮ್ಮನ್ನೆಲ್ಲ ಅಷ್ಟು ಸಸಾರ ಮಾಡೋದ? ಏನು ಹೇಳ್ಬಾರ್ದು ಅಂತ ಹೇಳ್ದ ನೋಡೋಣ. ಹೇಳಿದ್ರೆ ಈಗ ನನ್ನಷ್ಟುದ್ದಕ್ಕೆ ಬರ್ತೀರಿ. ಬೇಡ ಕರ್ಕೊಂಡು ಬರೋಕ್ಕೆ ಹೋಗೋದು ಬೇಡ, ಅದೇ ಬರಲಿ ಅಂದ. ಏನು ಮನೆಗೆ ಬರೋದು ಬೇಡ ಅಂದ ನಾವ? ಅವ್ನು ಹೇಳೋದು ಒಂದಕ್ಕೆ ಹೌದಯ್ಯ.
ಇದು ಪ್ಯಾಟಿಗೆ ಬರೋಕ್ಕಾಗ್ತದಂತೆ, ದೇವಸ್ಥಾನಕ್ಕೆ ಬರೋಕ್ಕಾಗ್ತದಂತೆ. 4 ಹೆಜ್ಜೆ ಇಟ್ಟರು ನಮ್ಮ ಮನೆಗೆ ಬರ್ಬೋದಿತ್ತಲ್ಲ, ಎಂತಕ್ಕೆ ಬರಲ್ಲ? ಒಂದು ಸ್ವಲ್ಪನಾರು ಅಂಜಿಕೆ ಅಳುಕು ಅನ್ನೋದು ಬೇಕು ಮನಸ್ಸಿಗೆ. ಇಷ್ಟು ಹತ್ರ ಬತ್ತಿದ್ದೀನಿ, ಹಂಗೆ ಹೋತಿದ್ದೀನಿ, ಯಾರು ನೋಡ್ದಾರಿ ಅಂತ ತಿಳ್ಕೊಂಡಾರೋ ಅಂತನೂ ಇದಿಲ್ಲ ಅಂದರೆ ಅರ್ಧ ತಂಗಿ ದಸೆಯಿಂದ ನಾ ಇದನ್ನಾರು ಹೇಳಲ್ಲ. ಸ್ವಲ್ಪ ಹಿರಿದು ಅನ್ನ ಇದೆಲ್ಲ ಅದೇ ಇದು ಮಾಡ್ತದೆ, ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸಹಿಯಲ್ಲ. ತಂಗಿ ಮಾತ್ರ ಅದ್ರ ಜೊತೆ ಸೇರಕ್ಕೆ ಬಿಡಬಾರ್ದು ಅಂತ ಕಾಣೋದು ನನಗೆ. ಮಗಂದಾತು ಅಮ್ಮನ ಶುರುವಾತ ನೀನು ಅಂತ ಹೇಳಿದೆ, ಅದ್ರ ಎದುರನ್ನು ನೀ ಹಿಂಗೆ ಮಾಡ್ತಿರೋನು ಅಂತ. ಹಿಂಗೆ ಮಾಡೋದಲ್ಲ, ಕುತ್ಕಿ ಚೆಂಡು ಹಿಡಿದು ದಬ್ಬತೀನಿ ಹೆರ್ಗೆ. ಈ ಸತಿ ಅದು ಬಾಲೆ ಕರ್ಕೊ ಬಂದಾಗ ಏನಾರು ಪಗ್ತಾ ಹಂಗಲ್ಲ ಹಿಂಗೆ ಅಂತ ಹೇಳಿ ದಿನ ಬೆಳಗಾದ್ರೆ ಕಣ್ಣಲ್ಲಿ ನೀರು ತಗ್ಸಿದ್ರೆ ನೀ ಹೇಳ್ದಲ್ಲ ನಾ ಎತ್ಲಗಾರು ಹೋಗ್ತೀನಿ ಅಂತ, ಹೋಗೇ ಬಿಡು. ನಿಂಗೆ ಆಗದಿದ್ರೆ ನೀ ಹೋಗೇ ಬಿಡು ಹೇಳ್ತೀನಿ. ಈ ಸತಿ ನಾನು ಸುಮ್ಮನೆ ಇರಲ್ಲ, ಯಾಕಂದರೆ ಅದ್ರ ಅಪ್ಪ ಅಷ್ಟು ಕಣ್ಣಿಗೆ ಕೈ ಇಡ್ತಂಗೆ ಹೇಳ್ಯಾರ ಅವತ್ತು, ಕಳಿಸಲ್ಲ ನಾ ಇನ್ನೂ ಅಂತ. ಅದು ಫೋನಲ್ಲಿ ಮಾತಾಡಿ ಎಷ್ಟು ಹೇಳಿ ಅವ್ರನ್ನ ಒಪ್ಸೀನಿ ಅಂತ ನಂಗೆ ಮಾತ್ರ ಗೊತ್ತು. ಇಷ್ಟು ಮಾಡಿ ಇಲ್ಲಿ ಕರ್ಕೊ ಬಂದ್ಕೊಂಡು ಮತ್ತು ಏನಾದ್ರು ತೊಂದರೆ ಕೊಟ್ಟರೆ ನಾಳೆ ಎಲ್ಲರೂ ಮುದ್ದೆ ಮುರಿಬೇಕಾಗ್ತದೆ ಮಾವನ ಮನೆಗೆ ಹೋಗಿ. ಅವ್ರೇನಾರು ಒಂದು ಮನಸ್ಸು ಮಾಡಿ ಏನಾರು ಇದು ಮಾಡಿದ್ರೆ. ಹಂಗೆ ಹೇಳ್ಯಾರೆ ಅದ್ರಪ್ಪ. ನಾವು ನೋಡಷ್ಟು ನೋಡಾಗಿದೆ. ಈಗ ನೀವು ಹೋಗಲ್ಲ ಅಂತಿತ್ತೇನೋ, ಅದು ನೀವು ಬಂದು ಈ ಥರ ಒತ್ತಾಯ ಮಾಡಿದಕ್ಕೆ ಹೊರಟ್ಕೊಂಡು ಬರ್ತಾ ಇದೆ. ಬಂದ ಮೇಲೆ ಮಾತ್ರ ಅದಕ್ಕೆ ಏನೊಂದು ತೊಂದರೆ ಆಗಂಗಿಲ್ಲ. ಹಂಗಿದ್ದು ಮಾತು ಕೊಡೋದಾದ್ರೆ ನೀವು ಕರ್ಕೊಂಡು ಹೋಗಿ ಅಂದಾರೆ. ಏನು ಆಗಲ್ಲ ಅಂತ ನಾನು ಹೇಳಿನಿ. ಎಂತ ತೊಂದರೆ ಅಂದ್ರೆ ಎಂತದ್ರಿ? ಎಂತ ತೊಂದರೆ ತರ್ಕಿಲಿ ಏನದನ್ನೇನು ಗಲ್ಲಕ್ಕೆ ಹಾಕ್ತಿದ್ರ ಇಲ್ಲೇ? ಅಲ್ಲ, ಪೂರ್ತಿ ಯಜಮಾನ್ಕಿ ಅದರದ್ದೇ ಅಪ್ಪ. ಅದೇ ಉಣ್ಣಳು ಅದೇ ತಿನ್ನಳು. ಏನು ಯಾರು ಈಗ ಊರ ಮೇಲೆಲ್ಲ ಒಂದು ಸಾಮಾನು ಒಂದು ಉಂಡೆ ಬೆಲ್ಲ ಬೇಕು ಅಂದ್ರೆ ಪೆಟ್ಟಿಗೆಯಿಂದ ತಕ್ಕೊಡ್ಬೇಕು, ಹಂಗೆ ಆ ಥರ ಇರ್ತಾರೆ. ನಮ್ಮನೇಲಿರೋರು ಹಂಗೆ ಅದು ಕೊಟ್ಟಿದ್ದು ನಾವು ತಗೋಬೇಕು. ಇದು ಸಾಕಾಗಲ್ಲ ಇನ್ನು ಅಂದರೆ ಇನ್ಯಾವ ಥರನಪ್ಪ ನಂಗೆ ಗೊತ್ತಿಲ್ಲ. ಅದು ನೀನು ಸುಮ್ಮನಿರು ಅಂತ ನಾನು ಅವಾಗಲೇ ಹೇಳಿದೆ. ಈಗ ಅದು ಇಲ್ಲಿ ನಾಳೆ ಬಂದು ಕೂಡಲೇ ಅಯ್ಯೋ ನಾ ಅಲ್ಲಿ ಹೋಗ್ಬೇಕು 100 ರೂಪಾಯಿ ಕೊಡು, ಇಲ್ಲಿ ಹೋಗ್ಬೇಕು 200 ರೂಪಾಯಿ ಕೊಡು, ಮನೆಗೆ ಸಾಮಾನು ಆಗ್ಬೇಕು 100 ರೂಪಾಯಿ ಕೊಡು, ಇವನ್ನೇನಾರು ಕೇಳ್ತಾ ಇದ್ದಿದ್ದು ನಂಗೆ ಗೊತ್ತಾದರೆ ಈ ಸತಿ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಲ್ಲಪ್ಪ, ನಾನು ಯಾವಾಗಲೂ ಅದ್ರ ಹತ್ರ 1 ರೂಪಾಯಿ ಕೇಳಿ ಗೊತ್ತಿಲ್ಲ. ಅಯ್ಯೋ ಅಲ್ಲಿ ಹೋಗ್ಬೇಕು ಕೊಡು, ಇಲ್ಲಿ ಹೋಗ್ಬೇಕು ಕೊಡು ಅನ್ನೋಕ್ಕೆ ಎಲ್ಲಿಗೆ ಗೊತ್ತೀನಿ? ನನ್ನ ಅಪ್ಪನ ಮನೆಗೆ ಬೇಕಾತಲ್ಲ, ಮನೆ ಮೆಟ್ಲು ಕೆಳಗೇನು ಇಳಿಯಲ್ಲ ನಾನು. ಒಂದೇ ಒಂದು ದಿವಸ ಅದೇ ಕರ್ಕೊಂಡು ಇಲ್ಲೇ ಅದೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿತ್ತು ಬಿಟ್ರೆ ನಾನೇನು ಎಲ್ಲಿಗೆ ಹೋಗಲ್ಲಪ್ಪ. ನಾನೆಂತ ಕೇಳ್ತೀನಿ ಅದ್ರ ಹತ್ರ ದುಡ್ಡ? ಯಾರು ಅಲೈಸಿದ್ರೆ ಇದನ್ನೇ ಸತ್ಯ ಅಂದ್ಕೋಬೇಕಲ್ಲ. ನಾವು ಯಾವತ್ತಾರು 1 ರೂಪಾಯಿ ಕೇಳಿನನ್ರಿ ಅದ್ರ ಹತ್ರ. ನಿಂಗೆ ಹೇಳ್ದನ ನಾನು? ನೀ ಕೇಳ್ದೆ ಅಂತ ಹೇಳ್ದನ? ಯಾರು ಕೇಳ್ತಾರೋ ಅವ್ರಿಗೆ ಹೇಳ್ದೆ, ಅವ್ರಿಗೆ ಗೊತ್ತಾಗಿರ್ತದೆ. ಸುಮ್ಮನಿರೋ ನೀನು. ನಾನೊಬ್ಬ ಮಾತಾಡ್ತಾ ಹೊತ್ತು ಹಾಗೇ ಹೋತು. ಎಲ್ಲಿಗೆ ಹೊರಟ್ರು ಇಂಥದ್ದೊಂದು ಏನಾರು ಇರ್ಬೇಕು ನಮ್ಮ ಮನೇಲಿ. ಅಲ್ಲ ವಸಂತ, ಅಲೆಸ್ಕಿ ಬಿಡು. ಅಡಿಕೆ ಅಷ್ಟು ತೂಕ ಮಾಡೇ ಮೂಟೆ ಮಾಡಿಟ್ಟಿನಿ. ಒಂದು ಹಳಕ್ಕೆ ಅದರಲ್ಲಿ ಅತ್ಲಾಗಿತ್ಲಾಗಾದ್ರೂ ನಂಗೆ ಗೊತ್ತಾಗ್ತದೆ. ಹೇಳಿಬಿಡು, ಅಡಿಕೆ ಮೂಟೆ ರೂಮಿಗೆ ಹೋಗೋದೇ ಬೇಡ, ಅವನು ಹೋಗೋದು ಬೇಡ, ನೀನು ಹೋಗೋದು ಬೇಡ. ಅಷ್ಟು ತೂಕ ಮಾಡಿಟ್ಟಿನಿ, ಮತ್ತೆ ಹೇಳಿನಿ. ತೆಗೀರಿ ಮಾರ ಅತ್ಲಾಗೆ. ಎಂತಕ್ಕೆ ಈ ಥರ ಮಾಡ್ತೀರಿ ಅಂತಲೇ ಗೊತ್ತಾಗಲ್ಲಪ್ಪ. ಮತ್ತೆಂತಕ್ಕೂ ಅಲ್ಲ, ನಾನು ಬದುಕಿದ್ದು ಹೆಚ್ಚಾಗಿದೆ ಅಷ್ಟೇ. ಮೊನ್ನೆ ಹೋಗೇ ಬಿಟ್ಟಿದ್ರೆ ಅತ್ಲಾಗ ರಗಳಿರಲ್ಲ. ಯಾರಿಗೆ ಬೇಕಿದು? ಸುಮ್ಮನೆ ಕುತ್ಕೊಳ್ಳ ಸ್ವಲ್ಪ. ಇಷ್ಟೊತ್ತಿಗೆ ನೋಡಿದ್ರೆ ಹಿಂಗಿದ್ದೇ ಅಂದಿದ್ದು. ಅಪ್ಪಂತ ಮಾತೇ ಬರಲ್ಲ ಬಾಯಲ್ಲಿ. ನನ್ನ ಬಾಯಿ ಮುಚ್ಚಕ್ಕೆ ಬರಬೇಡ ಅಮ್ಮ ನೀನು. ನಿನ್ನ ಕಿವಿಯಾರ ಕೇಳಿಸ್ಕೊಂಡಲ್ಲ ಈಗ ಏನೇನು ಹೇಳಿದ್ರು ಅಂತ. ಈಗಲೇ ಇಷ್ಟು, ಇನ್ನು ಮನೆಗೆ ಬಂದಮೇಲೆ ಇನ್ನೆಷ್ಟೇ ಏನ ಯಾರಿಗೆ ಹೇಳೋದು? ಈಗ ಮನೆ ಮಗ ನಾನು ಅಡಿಕೆ ಮೂಟೆ ಇಡೋ ರೂಮಿಗೆ ದಾಟಬಾರ್ದಂತೆ. ಹೆಂಗದೆ ಹೊಡ್ತಾ ಮರಯ್ಯ,
ಹಂಗಂತ ಹೇಳಿ ನೀನು ಹೋಗ ಅಲ್ಲ ಅಡಿಕೆ ಚೀಲ ಗೀಲ ಮುಟ್ಟಕ್ಕೆ ಹೋಗ್ಬೇಡ. ನಾನೇ ನೋಡೀನಿ ನಿನ್ನೆ ಆ ಗುಂಡನ್ನು ಕರ್ಕೊಂಡು ಅಷ್ಟು ರಾತ್ರಿ 12 ಗಂಟೆನೇ ಆಗಿತ್ತೇನೋ ತೂಕ ಮಾಡಿ ಮೂಟೆ ಹುಲ್ದ ಇದು ಮಾಡಿಟ್ಟಾರೆ. ಅದನ್ನು ಮಾತ್ರ ಮುಟ್ಟಕ್ಕೆ ಹೋಗ್ಬೇಡ ನೋಡಿ ಹೇಳಿನಿ.